ಅಣ್ಣ ತಮ್ಮಂದಿರೇ, ಬನ್ನಿ ಬನ್ನಿ. ನಿಮ್ಗೆ ಯಾವುದೇ ತೊಂದರೆ ಇಲ್ಲದೆ ಡಬಲ್ ಸೈಜ್ ಇಂದ ಸಿಂಗಲ್ ಸೈಜ್ ಆಗಿ ದಪ್ಪಗಿರೋರು ತೆಳ್ಳಗಾಗ್ಬೋದು. ನಿಮ್ಮ ಹೊಟ್ಟೆನ ಕರಗಿಸಬಹುದು ಒಂದೇ ಕ್ಷಣದಲ್ಲಿ. ಒಂದೇ ಸಲಕ್ಕೆ ಮನುಷ್ಯ ಹಂಗೆ ಸಣ್ಣ ಆಗ್ಬಿಡ್ತಾನೆ ಸರ್. ನಾನು ಸ್ವಲ್ಪ ಟ್ರೈ ಮಾಡೋಣ ಸರ್. ಒಂದೇ ಕ್ಷಣದಲ್ಲಿ ನೀವು ಸಣ್ಣಗಾಗಿ ಹೋಗ್ತೀರಾ ನೋಡಿ. ಅಣ್ಣ, ನನ್ನನ್ನ ಸಣ್ಣ ಮಾಡಿ ಪ್ಲೀಸ್. ಮಾಡೋಣ, ಅದಕ್ಕೆ ತಾನೇ ನಾನು ಇಲ್ಲಿ ಬಂದಿರೋದು. ಏನ್ ಅಣ್ಣವ್ರೆ, ನೀವು ರೆಡಿ ಇದ್ದೀರಾ? 5 ಎಣಿಸಿ. 5 4 3 2 1. ಮತ್ತೆ ತೆಗೆದ್ಬಿಡಿ ಆ ಸೂಟ್ನ. ಏನಿದು, ಒಂದೇ ಕ್ಷಣದಲ್ಲಿ ಸಣ್ಣ ಆಗೋಗ್ಬಿಟ್ಟ ಇವನು. ನಾನು ಒಂದೇ ಸರಿ ಸಣ್ಣ ಆಗ್ಬಿಟ್ಟೆ. ನಾನು ಸಣ್ಣ ಆಗ್ಬಿಟ್ಟೆ. ಅರೆ ಅಣ್ಣ, ನೀನ್ ಇವಾಗ ಜೀವನ ಪೂರ್ತಿ ಡ್ಯಾನ್ಸ್ ಮಾಡ್ಬೋದು. ಈಗ ನನ್ ಫೀಸ್ ಕೊಡಿ, ಪೂರ್ತಿ 5 ಲಕ್ಷ ರೂಪಾಯಿ. ಅರೆ ಅಣ್ಣ, 5 ಲಕ್ಷ ರೂಪಾಯಿ ಏನು, 10 ಲಕ್ಷ ರೂಪಾಯಿ ಬೇಕಾದ್ರೆ ಈಗ್ಲೇ ಕೊಡ್ತೀನಿ. ತಪ್ಪಾಗೋದು ಆರಾಮು, ಆದ್ರೆ ಸಣ್ಣ ಆಗೋದು ಇಂಪಾಸಿಬಲ್. ಇಲ್ಲಿ ತಗೊಳ್ಳಿ 5 ಲಕ್ಷ. ಬೇಟೆ ತಾನಾಗೆ ನನ್ ಮುಂದೆ ಓಡ್ ಬರ್ತಾ ಇದೆ. ಸರ್ ತಗೊಳ್ಳಿ ಸರ್, ಪೂರ್ತಿ 5 ಲಕ್ಷ ಇದೆ ಇದರಲ್ಲಿ. ಹಾಗೆ ನನ್ನ ಬೇಗ ಸಣ್ಣ ಮಾಡ್ಬಿಡಿ ಸರ್ ಪ್ಲೀಸ್. ಹಾ, ಯಾಕಿಲ್ಲ, ಬನ್ನಿ ಇವಾಗ್ಲೇ ಮಾಡ್ತೀನಿ. ಸಣ್ಣಗೆ ತಳ್ಳಗಾಗ್ಬಿಡ್ತೀನಿ. ಇವಾಗ ಬರೀ 5 ಎಣಿಸ್ತಾ ಇರಿ, ಮತ್ತೆ ಸಣ್ಣ ಆಗೋಗ್ತೀರಾ. ಎಣಿಸ್ತಾ ಇರಿ. 1 2 3 4 5. ಈಗ ಸೂಟ್ ಬಿಚ್ಚಿತೀರಾ? ಬನ್ನಿ. ಅರೆ ಇರಿ ಸ್ವಲ್ಪ, ಇನ್ನೂ 5 ಎಣಿಸ್ಬೇಕು ನೀವು. 5 4 3 2 1. ಈಗ ಬಿಚ್ಚಿರ ಬಂದು 5 ಇನ್ನೂ ಎಣಿಸು. 5 4 3 2 1. 5 4 3 2 1. 5 4 3 2 1. ಅಯ್ಯೋ, ಜನಗಳು ಏನೇನೋ ಮಾಡ್ತಾರಲ್ಲಪ್ಪ. ಅರೆ ಮೊಟ್ಟು, ಯಾಕೋ ಇಲ್ಲಿ ಬಂದು ಎಣಿಸ್ತಾ ಇದೀಯಾ? ಮತ್ತೆ ಏನಾಯ್ತು ನೀನ್ ಅವತಾರ? ಇಲ್ಲೊಬ್ರು ಕಸ್ಟಮರ್ ಬಂದ್ರು ಕಣೋ. 5 ಎಣಿದ ತಕ್ಷಣ ಅವರು ಬಹಳ ಸಣ್ಣ ಆಗೋಗ್ಬಿಟ್ರು ಕಣೋ. ಎಷ್ಟು ಖುಷಿಯಾದಾಗ ಗೊತ್ತಾ ಮನುಷ್ಯ. ಆದ್ರೆ ನನಗ್ ಮಾತ್ರ ಈ ಜನ ಎಷ್ಟೊಂದು ಎಣಿಸು ಹೇಳ್ತಿದಾರೆ ಗೊತ್ತೇನೋ. ಯಾರು ಹೇಳಿದ್ರು? ಇಲ್ಲಿ ಯಾರು ಪತ್ತೆನೇ ಇಲ್ವಲ್ಲ ಮೊಟ್ಟು. ಯಾರು ಇಲ್ವಾ? ಪತ್ಲು ಅವರೇ ಕಣ ನನಗೆ ನಿಲ್ಲಿಸ್ಬಿಟ್ಟು ಎಣಿಸ್ತಾ ಇರುತ್ತೆ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದಾರಲ್ಲ. ಏನೋ ಮಾಡೋದೀಗ? ಅಷ್ಟೇ ಅಲ್ಲ, ನನ್ನ ಹತ್ರ 5 ಲಕ್ಷ ರೂಪಾಯಿ ಕಿತ್ಕೊಂಡ್ಬಿಟ್ಟಿದ್ದಾರೆ ಕಣೋ. ಅಯ್ಯಯ್ಯೋ, 5 ಲಕ್ಷ ರೂಪಾಯಿ ಕಿತ್ಕೊಂಡ್ಬಿಟ್ರೆ ನನ್ನ ಹತ್ರ. ಹೋಗ್ಲಿ, ಇಷ್ಟ ಹೇಳು. ಆ ಮನುಷ್ಯ ಕುಳ್ಳಿಗೆ ದಪ್ಪಿದ್ದೇನೋ, ಕರೆಕ್ಟ್ ಕಣೋ. ಅಯ್ಯ ಮೊಟ್ಟು, ಅವನು ಜಾನೆ ಕಣೋ, ಜಾನ್ ದ ಡಾನ್. ಪತ್ಲು ಸಾರಿ ಕಣೋ, ನಾನ್ ತಪ್ಪಾಗ್ಬಿಟ್ಟೆ ಕಣೋ. ಆಗಲ್ಲ ಮೊಟ್ಟು, ಇಲ್ಲೇ ನಿಂತ್ಕೊಂಡಿರೋ. ನಾನು ಬೇಗ ಬಡಗಿನ ಕರ್ಕೊಂಡ್ಬಂದ್ಬಿಡ್ತೀನಿ, ಕಿತ್ತು ಬಿಡ್ತಾನೆ ಅವನು. ಬ್ರದರ್, ನಿನ್ನ ಸುತ್ತಕ್ಕೆ ನೋಡ ನಂಗೆ ಭಯ ಆಗ್ತಾ ಇದೆ. ಹುಷಾರಪ್ಪ, ಸ್ವಲ್ಪ ನೋಡ್ಕೊಂಡು ನೋಡಿರಿ. ಅರೆ ಅಣ್ಣ, ಹೆದರ್ಕೊಳ್ಳೋ ಅಂತ ವಿಷಯ ಏನಿಲ್ಲ. ಲಾಕ್ ಎಲ್ಲಿದೆ? ನಾನು ಎಲ್ಲಿ ಬಂದು ಎಲ್ಲಿ ಸಿಗಾಕೊಂಡೆ ಇದು? ಗಂಟು ನಿಂತ್ಕೊಳ, ಗಂಟು ಹೆಂಗಾರ ಮಾಡಿ ನಿಂತ್ಕೊಬಿಡು. ಬೇಡ ಕಡೆ ನನ್ನ ಮಾತು ಕೇಳ. ಅಯ್ಯ ಅಯ್ಯಮ್ಮ, ಒಟ್ಟು ಯಾಕೆ ಓಡ ಬರ್ತಾ ಇದ್ದಾನೆ? ನಿಂತ್ಕೊಳ್ಳಿ ಚಿಂಗಮ್ ಸರ್. ಓಯ್ ಅಮ್ಮ, ಅಯ್ಯಮ್ಮ, ಓಯ್ ಓಯ್ ಅಬ್ಬರೇ.
ನೀವೇನು ಹೇಳ್ಬೇಡಿ ಚಿಂಗಂ ಸಾರ್, ಇದೆಲ್ಲ ಮೋಟು ಇಂದ ಆಗಿರೋದು. ನಡೀರಿ, ಇವತ್ತು ಅವನಿಗೆ ಅವನ ಅಜ್ಜಿ ನೆನಪು ಬರಂಗ್ ಮಾಡೋಣ. ಬಟ್ ಕಾಲ್ ಬರ್ತೇನೆ, ಹುಷಾರು. ಓ ಆಯ್ತು. ಡಾಕ್ಟರ್ ಅಣ್ಣ, ಮೋಟಿಗೆ ಮೆಟಲ್ ಸೂಟಿಂದ ತೆಗೆದ್ಬಿಡಿ ಅಣ್ಣ. ಓಕೆ, ಮೆಷಿನ್ ಒಳಗಡೆ ಹೋಗಿ ನಿಂತ್ಕೊಳ್ಳೋ ಗೆಳೆಯ. ನಡಿಯ ಬರ. ಅಯ್ಯೋ ಮೊಟ್ಟು ನನ್ನ ಗೆಳೆಯ, ಈಗಲೇ ಆ ಸೂಟು ಬಿಚ್ಕೊಂಡ್ ಬರುತ್ತೆ, ನೋಡ್ತಾ ಇರಿ. ಏನ್ ಬಿಟ್ಟು ಮತ್ತೆ ರಾಮ, ಬಿಸಿ ಆಗ್ತಾ ಇದೆ, ಸುಟ್ಟೋಗ್ತಾ ಇದೆ. ಡಾಕ್ಟರ್ ಅಣ್ಣ, ಏನ್ ಮಾಡ್ತಿದ್ದೀರಾ ನೀವು? ಓ, ಮೆಟಲ್ ಬಿಸಿಯಾಗಿ ಆಚೆ ಬಂದು ಬಿದ್ದೋಗುತ್ತೆ ಗೆಳೆಯ. ಅಯ್ಯೋ ಡಾಕ್ಟರ್ ಅಣ್ಣ, ಮೋಟದ ಜೊತೆ ಬಿದ್ದ ಬಿಡ್ತಾರೆ ಡಾಕ್ಟರ್ ಅಣ್ಣ. ಮೋಟು, ಹಾಯ್ ಮೋಟು, ಇವತ್ ಕಳಿಸ್ತೀನಿ ನಿನ್ನ, ನೋಡು ಇಲ್ಲಿಗೆ. ಅರೆ ಬಾಕ್ಸರ್ ಅಣ್ಣ, ಏನ್ ಪಂಚ್ ಹೊಡೆದ್ಬಿಟ್ಟಿದ್ದೀನ. ಬಿಡ್ತಾರಣ್ಣ ಮೋಟು ಹಾಕೊಂಡಿದ್ದು. ಅವನ ಎಷ್ಟು ತೊಂದರೆ ಆಗ್ಬಿಟ್ಟಿತ್ತು ಗೊತ್ತಾ ನಮ್ಗೆ? ಅಯ್ಯ, ಅರೆ ಪತ್ಲು, ನಾನ್ ಮತ್ತೆ ಬಂದು ಸಿಕ್ಕಾಕೊಂಡ್ಬಿಟ್ಟೆ ಕಣ ಇದ್ರೊಳಗಡೆ. ಭಕ್ತರಣ್ಣ, ನಂಗೆ ಇನ್ನೊಂದು ಪಂಚ್ ಕೊಡಿ ಅಣ್ಣ. ಅವರಿಂದ ಆಚೆ ಬರ್ಬೇಕಣ್ಣ, ದಯವಿಟ್ಟು ಪ್ಲೀಸ್. ಓಕೆ, ನೋ ಪ್ರಾಬ್ಲಮ್. ಆಯ್ ಅರೆ ಮೋಟು, ಈಗ ಸೂಟ್ನ ಹೆಂಗ ಬಿಚ್ಚಾಕೋದು? ಪತ್ಲು, ನೀನು ಹೂ ಅಂದ್ರೆ ಇನ್ನೊಂದ್ 3-4 ಸರಿ ಟ್ರೈ ಮಾಡ್ಲಾ? ಇರ್ಲಿ ಬಿಡಿ, ಪರವಾಗಿಲ್ಲ ಬಿಡಿ. ನೀನ್ ಪಂಚ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಅರೆ ಪತ್ಲು, ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ? ಇಲ್ಲಿ ಕೇಳಿ. ಅರೆ ಮೋಟು, ಗುಡ್ ನ್ಯೂಸ್ ಕಣ. ಫಾರಿನ್ ಕಂಪ್ನಿಯವರು ನಿಮ್ ಸೂಟ್ ನೋಡ್ಬಿಟ್ಟು 5 ಕೋಟಿ ರೂಪಾಯಿ ಆಫರ್ ಮಾಡಿದಾರೆ ಕಣ ಇದಕ್ಕೆ. ಅವ್ರಿಗೆ ಮಟೀರಿಯಲ್ ಡಿಸೈನು ಸಖತ್ ಇಷ್ಟ ಆಗೋಗ್ಬಿಟ್ಟಿದೆ ಕಣ. ಡಾಕ್ಟರ್ ಅಣ್ಣ, ಹೆಂಗಾರು ಮಾಡಿ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಮೋಟು ಹಾಕೊಂಡ್ರೆ ಸೂಟ್ನ ಬಿಚ್ಚಿಸ್ಬಿಡಿ ಅಣ್ಣ, ಪ್ಲೀಸ್. ಅರೆ ಪತ್ಲು, ನನ್ ಗೆಳೆಯ, ಏನ್ ಟೆನ್ಷನ್ ಮಾಡ್ಕೊಬೇಡ ಗೆಳೆಯ. ಹೊಗೆ ಹಾಕಿಸ್ಕೊಂಡ್ರೆ ಪೇಷಂಟ್ ಮೇಲೆ ಬೆಳಗ್ಗೆ ಎಷ್ಟೊತ್ತಿಗೆ ಬಿಟ್ಟಾಕ್ಸ್ಬಿಡ್ತೀನಿ. ನೀ ಏನ್ ಹೆದರ್ಕೊಬೇಡ ಗೆಳೆಯ. ನಮ್ಮ ಮೋಟು ಸೂಟ್ಗೆ 5 ಕೋಟಿ. ವೆರಿ ಗುಡ್. ಜಾನ್, ನಾನಿನ್ನ ಸುಮ್ನೆ ಬಿಡಲ್ಲ ಕಣೋ. ಅರೆ, ಅದು ಹೇಗಾಗೋಗುತ್ತೆ? ಯಾವತ್ತ ಕೆಲ್ ತಗೊಳಕ್ ಹೋಗ್ತೀಯ, ಅವತ್ತು ನಾನು ಖಂಡಿತ ಬಿಡಲ್ಲ ಕಣೋ ನಿನ್ನ. ಜಾನ್, ನಾನ್ ನಿನ್ ಸುಮ್ನೆ ಬಿಡಲ್ಲ ಕಣೋ. ಹಿಂದೆಲ್ಲ ನಿಮ್ ಕಾಣ್ತಾ ಇದ್ದೇನೆ. ಅವನ್ನ ನೀವು ಎದ್ದೇಳ್ಸ್ಮೇಲೆ. ಅವನು ಎದ್ದೇಳಕ್ಕೂ ಮುಂಚೆ ಹೋಗೋಣ ಬನ್ರ. ಲೈನ್ ನಲ್ಲೇ ನಡೀತೀನಿ ನಾನು. ಹೋಗಕಣ. ಜಾನ್, ಎಲ್ಲಿದ್ಯಾ ನೀನು? ಬಾಲ ಜಾನ್. ಜಾನ್,
ಬಿಡಲ್ಲ ಕಣ ನಿನ್ನ. ಬಿಟ್ಬಿಡು. ನನಗೆ ಗೊತ್ತಾಗೋಗಿದೆ ನೀನು ಮಲಗಿರೋ ತರ ಆಕ್ಟಿಂಗ್ ಮಾಡ್ತಾ ಇದೀಯಾ. ಯಾಕಂದ್ರೆ ನಿದ್ದೆಯಲ್ಲಿ ಯಾರಾದ್ರೂ ಇಷ್ಟೊಂದು ಹೊಡಿಯೋದಕ್ಕಾಗತ್ತಾ ಬಾವಾ? ಜಾನ್ ಮೋಟು ನಿದ್ದೆ ಮಾಡ್ತಿದ್ದಾನೆ, ಅವ್ನು ಎಬ್ಬಿಸ್ಬಿಡ ನೀನು. ಎಚ್ಚರ ಆಗ್ಬಿಟ್ಟು ಅವನಿಗೆ ಸಕ್ಕ ಸಿಟ್ಟು ಬಂದ್ಬಿಡುತ್ತೆ, ಆಮೇಲೆ ಸಕ್ಕದಾಗ ಹೊಡೆದಾಕ್ಬಿಡ್ತಾನೆ ನಿನ್ನ. ಇವಾಗೇನ್ ಕಡಿಮೆ ಹೊಡಿತಾ ಇದ್ದ ನಾನು. ಸಹಾಯ ಮಾಡಿ ಕಾಪಾಡ್ರಿ. Watch India's largest kids library only on Jio Hotstar. Download the app now.